ಹಾಸನ ಜಿಲ್ಲೆಯ ಪ್ರೀ ವೆಡ್ಡಿಂಗ್ ಶೂಟ್ ವೇಳೆ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘವು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಸಂಘದ ಪ್ರಕಟಣೆಯ ಪ್ರಕಾರ ಮಾರ್ಚ್ 31, 2026ರಂದು ಹಾಸನ ಸೇರಿದಂತೆ ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಧರಣಿ ನಡೆಯಲಿದೆ. ಈ ಘಟನೆ ವೇಳೆ ಸ್ಥಳೀಯರಿಂದ ಹಲ್ಲೆ ನಡೆಯುತ್ತಿದ್ದು, ಛಾಯಾಗ್ರಾಹಕರ ದುಬಾರಿ ಉಪಕರಣಗಳಿಗೆ ಹಾನಿಯಾಗಿರುವುದಾಗಿ ತಿಳಿದುಬಂದಿದೆ. ಹಾಸನ ಜಿಲ್ಲೆಗೆ ಬರ್ತಾ ಇರ್ತಾರೆ. ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಭಾಗ ಆಗಿದೆ ಫೋಟೋಗ್ರಫಿಯಲ್ಲಿ. ಇದರ ಚಿತ್ರೀಕರಣವನ್ನು ನಾವು ಈ ಏನು ಒಂದು ಒಳ್ಳೆಯ ವಾತಾವರಣದಲ್ಲಿ ಫೋಟೋಗ್ರಫಿ ಸೌಂದರ್ಯ ಇರ್ತಕ್ಕಂಥ ಈ ಮಲೆನಾಡು ಮತ್ತು ನಮ್ಮ ಹಾಸನ ಸುತ್ತಮುತ್ತ ಇರ್ತಕ್ಕಂಥ ಸುಂದರ ವಾತಾವರಣಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಫೋಟೋಗ್ರಫರ್ಸ್ಗೆ ಬರ್ತಾರೆ. ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವು ಜಾಗಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಸರ್ಕಾರವೇ ನಿರ್ಬಂಧ ವಿಧಿಸಿದೆ. ಆದರೆ ಕೆಲವು ಜಾಗಗಳಲ್ಲಿ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಜಾಗ ನಿನ್ನೆ ನಡೆದಂಥ ಏನು ನಮ್ಮ ಬೆಟ್ಟದ ದೇವಸ್ಥಾನದಲ್ಲಿ ನಮ್ಮ ಛಾಯಾಗ್ರಾಹಕರು ಬೆಂಗಳೂರಿನ 3 ಜನ ಫೋಟೋಗ್ರಾಫರ್ಸ್ಗಳು, ಹಾಸನದ 3 ಜನ ಫೋಟೋಗ್ರಾಫರ್ಸ್ಗಳು ಶೂಟಿಂಗ್ ಆಗಿ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ಏನು ದೇವಸ್ಥಾನಕ್ಕೆ ಬಂದಂಥವರೋ ಅಥವಾ ಯಾರೋ ಗೊತ್ತಿಲ್ಲ, ಏಕಾಏಕಿ ನಮ್ಮ ಛಾಯಾಗ್ರಾಹಕರುಗಳ ಮೇಲೆ ದೇವಸ್ಥಾನದೆಲ್ಲ ತೊಂದರೆ ಕೊಡ್ತಾ ಇದೆಯಾ ಅಂತನೋ ಅಥವಾ ಬೇರೆ ಏನು ಕಾರಣಕ್ಕೆ ಅವ್ರಿಗೆ ಗೊತ್ತು, ಆ ಕಾರಣಗಳು ಗೊತ್ತಿಲ್ಲ. ಆದರೆ ನಮ್ಮ ಛಾಯಾಗ್ರಾಹಕರ ಮೇಲೆ ಏನಾದರೂ ಇರಲಿ, ವಿಚಾರಗಳು ಏನೇ ಇರಲಿ, ತೊಂದರೆ ಇಲ್ಲ, ಮಾತುಕತೆಯಲ್ಲಿ ಮುಗಿಸ್ಬೇಕಾಗಿತ್ತು. ಆದರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು ನಿಜವಾಗಿ ಖಂಡನೀಯ. ಯಾಕೆಂತ ಹೇಳಿದ್ರೆ ನಾವು ಸುಮಾರು ರಾಜ್ಯದಲ್ಲಿ 2-2.5 ಲಕ್ಷಕ್ಕೂ ಹೆಚ್ಚಿನ ಫೋಟೋಗ್ರಾಫರ್ಸ್ ಇದ್ದೇವೆ. ನಮ್ಮದು ಫೋಟೋಗ್ರಫಿ ಅಸೋಸಿಯೇಷನ್ಗಳಿವೆ, ನಾವು ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಸಂಸ್ಥೆಗಳಿದ್ದೇವೆ. ಸರ್ಕಾರಕ್ಕೆ ನಾವು ಸಹ ಬೇಕಾದಷ್ಟು ಟ್ಯಾಕ್ಸ್ಗಳನ್ನು ಕಟ್ಟತಕ್ಕಂಥವ್ರು. ಇದು ಒಂದು ವೃತ್ತಿ ಸಮಾಜದಲ್ಲಿ ಬಹಳ ದೊಡ್ಡ ಉತ್ಕೃಷ್ಟವಾದಂಥ ವೃತ್ತಿಯಾಗಿದೆ. ಇವತ್ತು ಫೋಟೋಗ್ರಫಿ ಕೇವಲ ಮದುವೆಗೆ ಒಂದೇ ಸೀಮಿತ ಆಗಿಲ್ಲ. ನಮ್ಮ ಫೋಟೋಗ್ರಫಿ ಮಾಧ್ಯಮಗಳಿಂದ ಹಿಡಿದು ಪ್ರತಿಯೊಂದು ವಿಭಾಗಗಳಲ್ಲೂ ಸಹ ಛಾಯಾಗ್ರಹಣ ಕ್ಷೇತ್ರ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ. ಅಂತಹ ವಿಚಾರದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ನಿಜವಾಗಿ ಇದೊಂದು ಖಂಡನೀಯವಾದಂಥ ವಿಚಾರ ಆಗಿದೆ. ಅವ್ರು ಏನೇ ವಿಚಾರ ಇದ್ರು ನಮ್ಮ ಜೊತೆಲಿ ಕೂತು ಮಾತಾಡ್ಬೋದಿತ್ತು, ಅಥವಾ ನಮ್ಮ ಫೋಟೋಗ್ರಾಫರ್ಸ್ಗಳನ್ನ ಕನ್ವಿನಿಯೆಂಟ್ ಮಾಡ್ಬೋದಿತ್ತು. ಅದು ಬಿಟ್ಟು ಏಕಾಏಕಿ ನಮ್ಮ ಜೊತೆಲಿ ಗ್ರಾಹಕರು ಇರ್ತಾರೆ ಅಥವಾ ಯಾರೋ ಮದುವೆಗೆ ಫೋಟೋಗ್ರಫಿ ಮಾಡಿಸ್ಕೊಂಡು ಬಂದಂತ ನವ ವಧುವರು ಅಲ್ಲಿರ್ತಾರೆ, ಅವ್ರ ಮುಂದೆ ಅಥವಾ ನಮ್ಮ ಕಸ್ಟಮರ್ಗಳ ಮುಂದೆ ಆ ಥರ ಅಹಿತಕರ ಘಟನೆಗಳು ಮಾಡ್ತಕ್ಕಂಥದ್ದು ನಿಜವಾಗಿ ಬಹಳ ನೋವಿನ ವಿಚಾರ ಆಗಿದೆ. ಅದರಲ್ಲೂ ನಾವು ಆ ವಿಡಿಯೋ ಕ್ಲಿಪ್ಗಳು ಅವೆಲ್ಲ ನೋಡಿದಾಗ ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅಂದರೆ ನಿಜವಾಗಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲೋ ರಾಜ್ಯದಲ್ಲಿ ಈ ಥರದ್ದು ಒಂದು ಅವಕಾಶ ಆಗಿರಲಿಲ್ಲ. ಇದು ನಮಗೆ ಬಹಳ ದೊಡ್ಡ ಆಘಾತಕಾರಿ ವಿಚಾರ ಆಗಿದೆ. ಇವತ್ತು ಫೋಟೋಗ್ರಾಫರ್ಸ್ಗಳು ಎಲ್ಲಾದ್ರೂ ಹೋಗಿ ಫೋಟೋಗ್ರಫಿ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿಟ್ಟಿದೆ. ನಮಗೆ ನಿಜವಾಗಿ ಸರ್ಕಾರದಿಂದ ರಕ್ಷಣೆ ಬೇಕಾಗಿದೆ. ನಾವು ಈಗಾಗಲೇ ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದೀವಿ. ಈ ತರ ಆದ್ರೆ ನಮ್ಮ ಉದ್ಯಮಕ್ಕೆ ಬಹಳ ದೊಡ್ಡ ಪೆಟ್ಟಾಗುತ್ತೆ. ನಾವು ಏನೋ ಒಂದು ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಏನೋ ಸೇವೆ ಮಾಡ್ತಕ್ಕಂಥದ್ದು ಏನೋ ಒಂದು ವಿಚಾರ ಇಟ್ಕೊಂಡು ನಾವು ಬಂದು ಈ ತರ ಸೇವೆ ಮಾಡುವಾಗ ಈ ತರದ ಅಹಿತಕರ ಘಟನೆಗಳಾದ್ರೆ ಅವ್ರ ಕುಟುಂಬಗಳು ಅವ್ರನ್ನೇ ನೆಚ್ಕೊಂಡಿರ್ತವೆ. ಈ ತರ ಆದಾಗ ಏನಾಗುತ್ತೆ? ನಮಗೆ ಬಹಳ ಇವತ್ತು ಇಡೀ ರಾಜ್ಯದ ಸರ್ವ ಛಾಯಾಗ್ರಾಹಕರು ಇದನ್ನು ಖಂಡಿಸ್ತಾ ಇದ್ದೇವೆ. ಇವತ್ತು ನಾವುಗಳು ಜಿಲ್ಲೆಯಿಂದ ತಾಲೂಕುಗಳಲ್ಲಿ ಇಡೀ ರಾಜ್ಯದಲ್ಲಿ ಈ ವಿಚಾರವಾಗಿ ಪ್ರತಿಭಟನೆಗಳು ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ಆಗ್ತಾ ಇದೆ ರಾಜ್ಯ ಸಂಘದ ಪರವಾಗಿ. ಯಾಕೆ ಅಂತ ಹೇಳಿದ್ರೆ ಇದು ನಿಜವಾಗಿ ನಾವು ಯಾವುದೇ ಕಾರಣಕ್ಕೂ ಒಪ್ಪಂತ ವಿಚಾರ ಅಲ್ಲ. ನಾವು ಫೋಟೋಗ್ರಾಫರ್ಗಳು ಈ ಒಂದು ವೃತ್ತಿಯನ್ನೇ ನೆಚ್ಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ನಮಗೂ ಈ ತರದಲ್ಲಿ ನಮಗೂ ಅಧಿಕಾರ ಇದೆ ಎಲ್ಲ ವಿಚಾರಗಳಲ್ಲಿ. ಮತ್ತೆ ವಿಶೇಷವಾಗಿ ನೋಡಿ, ನಮ್ಮ ಫೋಟೋಗ್ರಾಫರ್ಸ್ ಅದರಲ್ಲೂ ಚೇತನ್ ಅನ್ನೋ ಫೋಟೋಗ್ರಾಫರ್ ಇವತ್ತು ICU ಇದ್ದಾರೆ. ಅವರ ಆರೋಗ್ಯ ತುಂಬಾ ಅವರಿಗೆ ಆಪರೇಷನ್ ಆಗಿದೆ. ಅದೇ ಆಪರೇಷನ್ ಆಗಿದ್ದ ಜಾಗಕ್ಕೆ ಹೊಡೆದಿದ್ದಾರೆ. ಅವರು ಇವತ್ತು ಹಾಸ್ಪಿಟಲ್ ಅಲ್ಲಿ ತೀವ್ರ ಘಟಕ ಇದರಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬ್ಯಾಂಗ್ಳೂರಿನ ಫೋಟೋಗ್ರಾಫರ್ಸ್ಗಳು ಅವರು ಸಹ ಅವ್ರಿಗೂ ಮೂಗು ಮೂತಿ ನೋಡದೆ ರಕ್ತ ಬರಂಗೆ ಬಾರಿಸಿದ್ದಾರೆ, ಹೊಡೆದಿದ್ದಾರೆ. ಇದು ನಿಜವಾಗಿ ಯಾರು ಒಬ್ಬ ಮಾತಲ್ಲ. ದಯವಿಟ್ಟು ನಾನು ಯಾಕೆ ಇದನ್ನ ಇಷ್ಟೊಂದು ನೋವಿನ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ, ಫೋಟೋಗ್ರಾಫರ್ಸ್ಗಳು ನಿಮ್ಮವರು, ನಿಮ್ಮ ಕಾರ್ಯಕ್ರಮಗಳು ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ನೀವೇ ರಕ್ಷಣೆ ಕೊಡಬೇಕು. ನೀವುಗಳ ರಕ್ಷಣೆ ಮಾಡದೆ
ನಾವು ಯಾವ ರೀತಿ ನಮ್ಮ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ಹೇಳಿ? ಇವತ್ತು ನವೀನ್ ನಂದನ್ ಅಂತೇಳಿ ಹಾಸನಿಂದ, ಚೇತನ್ ಅಂತೇಳಿ ಹಾಸನ್ ಫೋಟೋಗ್ರಫರು, ಯಶ್ ಅನ್ನೋ ಫೋಟೋಗ್ರಫರು, ಈ ಮೂವರು ಹಾಸನ್ನವರು, ಜೊತೆಗೆ ಅಭಿಷೇಕ್, ಯಶವಂತ್, ಸೋಮಶೇಖರ್ ಅನ್ನೋರು ಬೆಂಗಳೂರಿನಿಂದ ಬಂದು ಇಲ್ಲಿ ಫೋಟೋಗ್ರಫಿ 2 ಜೋಡಿಗಳು 2 ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರುಗಳಿಗೆ ಈ ಯಾರು ಅಭಿ ಮೂಡಿಗೆರೆ ಮೊರಬೈಲು ಅಂತೇಳಿ, ಪ್ರಶಾಂತ್ ಬೆಟ್ಟಗೆರೆ ಮೂಡಿಗೆರೆ ವ್ಯಾಪ್ತಿಯವರು, ರಕ್ಷಾ ಅಂತೇಳಿ ಮೇನಕನ ಗದ್ದೆಯವರು ಮೂಡಿಗೆರೆ ಇದರಿಂದ, ಅರವಿಂದ್ ಬಕ್ಕಡಿ ಮೂಡಿಗೆರೆಯವರು, ಉಚಿತ್ ಬಕಾಡಿ ಅವರು, ಮತ್ತೆ ಪ್ರಜ್ವಲ್ ಮೇಲ್ಕದ್ದೆಯವರು, ನಿಶಾಂತ್ ಸಕಲೇಶ್ಪುರ, ಇವರುಗಳು ತೀವ್ರವಾಗಿ ಹಲ್ಲೆ ಮಾಡಿ ನಿನ್ನೆ ಫೋಟೋಗ್ರಾಫರ್ಸ್ಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಇದನ್ನ ನಾವು ಈಗಾಗಲೇ ಏನು ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಅವರ ಮೇಲೆ FIR ಆಗಿದೆ. ಅವ್ರನ್ನ ಈಗಾಗಲೇ ಕೆಲವನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ನಾವು ಸರ್ಕಾರವನ್ನ, ಮಾನ್ಯ ಗೃಹ ಸಚಿವರಾಗ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ಬೋದು, ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ಛಾಯಾಗ್ರಾಹಕರಿಗೆ ರಕ್ಷಣೆ ಬೇಕು. ಇವಾಗ ಏನು ಫೋಟೋಗ್ರಾಫರ್ಗಳ ವಿರುದ್ಧವಾಗಿ ಹಲ್ಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಮುಂದೆ